ಒಳಗ್ ಬರ್ಬೋದಾ? ಅರೆ ಅದೇ ಇದೇನಪ್ಪ, ಒಳಗಡೆ ಬರ್ಬೋದಂತ ಪರ್ಮಿಷನ್ ಕೇಳ್ತಾ ಇದೀಯಾ? ಬಾ 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 ಬಾ. ಹಲೋ ಗೆಳತಿ. ಏ ತಾಂಡವ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಯಾಕೆ? ಅದೇ ನಾನು ಹೇಳಿದ್ನೆಲ್ಲ ಮಾಡೋದಕ್ಕೆ ಒಪ್ಕೊಂಡಿಯಲ್ಲ, ಅದಕ್ಕೆ. ಒಪ್ಕೊಳ್ಳೋದಾ? ಏನ್ ಒಪ್ಕೊಳ್ಳೋದು? ಅದೇ ತಾಂಡವ್, ತನ್ವಿ ಪ್ರಿನ್ಸಿಪಲ್ ಹತ್ರ ಮಾತಾಡೋದಕ್ಕೆ ಒಪ್ಕೊಂಡಿಯಲ್ಲ. ಅದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೆ ಅಷ್ಟೇ ಇಷ್ಟ? ಆಗ ನೋಡಕ್ ಹೋದ್ರೆ ನಾನೇ ನಿನ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ನನ್ನ ಕನ್ವಿನ್ಸ್ ಮಾಡಿದ್ಯಲ್ಲ ಅದಕ್ಕೆ. ಅಯ್ಯೋ ಹೌದು, ನಾವ್ಯಾಕೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ವಿ? ಬಾ ಒಳಗಡೆ ಹೋಗೋಣ. ಇಲ್ಲ ಶ್ರೇಷ್ಠ, ತನ್ವಿ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಇಲ್ಲೇ ವೇಟ್ ಮಾಡೋಣ. ಪಪ್ಪ, ಪಪ್ಪ ಥ್ಯಾಂಕ್ ಯು ಸೋ ಮಚ್ ಪಪ್ಪ, ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಅದ್ರಲ್ಲೇನಿದೆ ತನ್ವಿ. ಹಾಯ್ ತನ್ವಿ. ತನ್ವಿ, ಆಕ್ಚುಲಿ ನಾನು ಇವತ್ತಕ್ಕೆ ಬರಕ್ ಕಾರಣನೇ ಶ್ರೇಷ್ಠ. ಅವಳೇ ನನ್ನ ಕನ್ವಿನ್ಸ್ ಮಾಡ್ಬಿಟ್ಟು ಕರ್ಕೊಂಡು ಬಂದಿದ್ದು. ಅವಳು ಹೇಳಿದ್ಲು ನನ್ ಕ್ಲಿಯರ್ ಆಗಿ, ಏಜ್ ನಲ್ಲಿ ಇದೆಲ್ಲ ತುಂಬಾ ಕಾಮನ್, ಪರವಾಗಿಲ್ಲ ಅಂತ. ಅದಕ್ಕೆ ಬಂದಿದ್ದು ಪುಟ್ಟ. ಥ್ಯಾಂಕ್ಸ್. ಸರಿ, ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ, ಬಾ ಪ್ರಿನ್ಸಿಪಲ್ ಹತ್ರ ಮಾತಾಡೋಣ. ಓಕೆ ಬಾ. ನೋಡಿ ಸರ್, ಈ ಏಜಲ್ಲಿ ಇದೆಲ್ಲ ಕಾಮನ್ ಅಂತ ನನಗೂ ಅರ್ಥ ಆಗತ್ತೆ. ಬಟ್ ಈಗ ನನಗೆ ಕಂಟ್ರೋಲ್ ಮಾಡೋದು ಒಳ್ಳೇದು. ಇದೇ ಅಭ್ಯಾಸ ಮುಂದುವರೆದ್ರೆ ತೊಂದರೆ ಆಗತ್ತೆ. ಎಸ್ ಸರ್, ನನಗೆ ನಿಮ್ ಕನ್ಸರ್ನ್ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ನನ್ನ ಮಗಳು ಯೂಶಲಿ ಈ ತರ ಎಲ್ಲ ಮಾಡಲ್ಲ, ಏನೋ ಈ ಸಲ ಅಕಸ್ಮಾತ್ ಆಗ್ಬಿಟ್ಟಿದೆ ಪಾಪ. ಐ ಆಮ್ ರಿಯಲಿ ಸಾರಿ ಸರ್. ಪ್ಲೀಸ್ ಸಸ್ಪೆನ್ಷನ್ ರಿಮೂವ್ ಮಾಡ್ಬೋದಾ? ನೋಡಿ ಸರ್, ಸಸ್ಪೆನ್ಷನ್ನ ರಿಮೂವ್ ಮಾಡೋದು ನನಗೆ ದೊಡ್ಡ ಕೆಲಸ ಅಲ್ಲ. ಆದರೆ ಈ ರೀತಿ ಇನ್ಸಿಡೆಂಟು ಮತ್ತೆ ರಿಪೀಟ್ ಆಗಬಾರ್ದು ಅಷ್ಟೇ. ಖಂಡಿತ ಸರ್, ಈ ತರ ಎಲ್ಲ ಮತ್ತೆ ಆಗಲ್ಲ. ತನ್ವಿ ಈ ತರ ಮಾಡ್ದಿರೋ ತರ ನಾನ್ ನೋಡ್ಕೊಳ್ತೀನಿ. ಇವ್ರಾಕ್ ಇದನ್ನೆಲ್ಲ ಹೇಳ್ತಿದ್ದಾರೆ? ಅಲ್ಲ, ನನ್ ಬಗ್ಗೆ ಡಿಸಿಷನ್ ತಗೊಳಕ್ ಇವ್ರು ಯಾರು? ಇರ್ಲಿ, ಏನೇ ಆದ್ರೂ ನಂಗೆ ಇವಾಗ ಈ ಪ್ರಾಬ್ಲಮ್ ಇಂದ ಹೊರಗೆ ಬಂದ್ರೆ ಸಾಕು. ಸುಮ್ಮನೆ ಇದ್ದಷ್ಟು ನಂಗೆ ಒಳ್ಳೇದು. ಸರಿ, ಹಾಗಿದ್ರೆ ಇವತ್ತೇ ಸಸ್ಪೆನ್ಷನ್ನ ರಿಮೂವ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ, ನಿಮಗೆ ಕ್ಲಾಸ್ ಇರ್ಬೇಕಲ್ವಾ, ಹೋಗು. ಆಕ್ಚುಲಿ ಸರ್, ಇವತ್ತೊಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ ತನ್ವಿ ಪ್ರೆಸೆನ್ಸ್ ಬೇಕೇ ಬೇಕಿತ್ತು. ಅವಳು ಇವಾಗ ಕರ್ಕೊಂಡು ಹೋಗ್ತೀವಿ ಸರ್. ನಾಳೆಯಿಂದ ಅವಳು ಕ್ಲಾಸ್ ಅಟೆಂಡ್ ಮಾಡ್ತಾಳೆ. ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾ ಸರ್, ಹೇಳಿ. ಸರ್, ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಹೇಳಿ ಸರ್. ಸರ್, ಅದೇ ನೀವು ದುಡ್ಡು ಮಿಸ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಆ ಕಲ್ಪ್ರಿಟ್ನ ಅರೆಸ್ಟ್ ಮಾಡಿದ್ದೀವಿ. ಅಷ್ಟು ಕ್ಯಾಶ್ನ ರಿಕವರ್ ಮಾಡಿದ್ದೀವಿ. ವಾವ್, ಸೂಪರ್ ಸರ್. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸ್ಟೇಷನ್ಗೆ ಬಂದು ನಿಮ್ಮ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಸರ್. ಎಸ್ ಸರ್, ಶೋರ್. ಥ್ಯಾಂಕ್ ಯು ಸೋ ಮಚ್. ನಾನು ಈಗಲೇ ಹೊರಟು ಬರ್ತಾ ಇದ್ದೀನಿ. ಹಾಂ ಸರ್, ಓಕೆ, ಬೇಗ ಬನ್ನಿ. ಏನು ಕರ್ಮನೋ ಏನೋ, ಸಮಸ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ನನ್ನ ಕುತ್ತಿಗೆಗೆ ಬರುತ್ತೆ. ಸರ್ ನಮಸ್ತೆ. ಹಲೋ ಸರ್. ಸರ್, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ, ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಸರ್. ಆ ಕ್ಯಾಶ್ನ ತಗೊಬಂದು ಕೊಡಿ ಸರ್ಗೆ. ಓಕೆ ಸರ್. ಸರ್, ಒಂದ್ಸಲ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಬ್ಯಾಗು.
ಎಲ್ಲ ಕರೆಕ್ಟ್ ಆಗಿದೆ. ಓಕೆ ಅಲ್ಲ ಸರ್, ಅದು ಹೇಗೆ ಕಲ್ಪ್ರಿಟ್ನ ಕಂಡುಹಿಡಿದ್ರಿ? ಸರ್, ಈ ಥರ ಸುಮಾರು ಕೇಸ್ನ ನೋಡಿದ್ದೀನಿ, ಇದೇನು ಹೊಸದಲ್ಲ. ಎಲ್ಲ ಕೇಸ್ನು ಡೀಲ್ ಮಾಡೋಕೆ ಅದರದ್ದೇ ಆದಂಥ ಒಂದು ವೇ ಇರುತ್ತೆ. ಆ ವೇನಲ್ಲಿ ನೋಡಿದ್ರೆ ಈಸಿಯಾಗಿ ಕಂಡುಹಿಡಿಬೋದು ಸರ್. ಈ ಕಳ್ಳನು ಅಷ್ಟೇ ಅದೇ ವೇನಲ್ಲಿ ಹುಡುಕ್ದೆ ಸಿಗಾಕೊಂಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ಸರ್. ಸರಿ, ಹಾಗಿದ್ರೆ ನಾನಿನ್ನು ಹೊರಡ್ತೀನಿ. ಎಸ್ ಸರ್, ಕೇರ್ಫುಲ್ ಆಗಿ ಹೋಗಿ. ಮೇಡಮ್ ಮೇಡಮ್ ಏನೋ ಒಂದೇ ಒಂದ್ಸಲ ಆ ಟೇಬಲ್ ಮೇಲೆ ನಾನು ಫೋನ್ ಕೊಡ್ತೀರಾ? ಏನೋ ಫೋನಾ? ಹ್ಞೂ ಮೇಡಮ್. ಏಯ್, ಫೋನ್ ಕೊಡಕ್ಕಾಗಲ್ಲ, ಯಾವಾಗ್ಲೂ ಇದೇ ಆಯ್ತು ನಿಂದು. ಕೊಡಿ ಮೇಡಮ್, ಏನಾಗಲ್ಲ. ಯಾರಿಗೂ ಗೊತ್ತಾಗ್ತಿರೋ ಥರ ಒಂದು ಫೋನ್ ಮಾಡ್ತೀನಿ. ಸುಮ್ಮನೆ ಇದ್ರೆ ಸರಿ, ಕೊಡಕ್ಕಾಗಲ್ಲ ಕಣೋ. ಮೇಡಮ್, ಸ್ಟೇಷನ್ ನನಗೋಸ್ತಾ ನಿಮ್ಗೋಸ್ತಾ? ಆ್ಯಕ್ಚುಲಿ ಹಾಗೆ ನೋಡಕ್ ಹೋದ್ರೆ ನಿಮ್ಗಿಂತ ಮುಂಚೆನೆ ಈ ಸ್ಟೇಷನ್ ಬರೋಕ್ಕೆ ಶುರು ಮಾಡಿದ್ದೀನಿ ನಾನು. ನಿಮ್ಮ ಸೀನಿಯರು ಮೇಡಮ್. ತಲೆ ಅಲ್ಟೆ ಮಾತಾಡ್ಬೇಡ. ಮೇಡಮ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಒಂದೇ ಒಂದು ಕಾಲ್ ಮಾಡ್ಕೊಡ್ತೀನಿ ಪ್ಲೀಸ್ ಮೇಡಮ್. ಮೇಡಮ್ ಬೇಕಿದ್ರೆ ನಿಮ್ಗೆ ಕಾಲ್ ಬೀಳ್ತೀನಿ ಮೇಡಮ್, ಪ್ಲೀಸ್ ಕೊಡಿ ಮೇಡಮ್. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಷಯನ ಯಾರಿಗೂ ಹೇಳಲ್ಲ ಮೇಡಮ್. ಬೇಗ ವಾಪಸ್ ಕೊಡ್ಬೇಕು. ಒಂದೇ ಒಂದು ಫೋನ್ ಮೇಡಮ್, 5 ನಿಮಿಷ ವಾಪಸ್ ಕೊಟ್ಬಿಡ್ತೀನಿ. ಥ್ಯಾಂಕ್ಸ್ ಮೇಡಮ್. ಅರೆ, ಇವನ್ ಯಾಕೆ ಕಾಲ್ ಮಾಡ್ತಿದ್ದಾನೆ? ಹೇಯ್, ಏನೋ ನಿನ್ನ ಪ್ರಾಬ್ಲಮ್ಮು? ಹಲೋ, ಪ್ರಾಬ್ಲಮ್ ಇವಾಗ ನಂದಲ್ಲಪ್ಪ, ನಿಂದು. ನೋಡು, ನಂಗೆ ಜೈಲಲ್ಲಿದ್ದು ತುಂಬಾ ಅಭ್ಯಾಸ ಇದೆ, ನಿನಗೆ ಅಭ್ಯಾಸ ಇಲ್ಲ. ಅಭ್ಯಾಸ ಮಾಡಿಸ್ಲಾ? ಏನು ಸ್ಟೇಷನಾ? ಯಾಕೆ? ಯಾಕ? ನೀ ನಂಗೆ ಡೀಲ್ ಕೊಟ್ಟಿರೋದು, ಲೊಕೇಶನ್ ಕಳಿಸಿರೋದು ಎಲ್ಲ ಡೀಟೇಲ್ಸ್ ನನ್ನ ಹತ್ರ ಇದೆ. ಇವಾಗ ನಾನೇನಾದ್ರೂ ಬಾಯ್ ಬಿಟ್ರೆ ನಿನಗೂ ನನ್ನ ಥರನೇ ಜೈಲೂಟ ಫಿಕ್ಸು. ಏಯ್ ಬೇಡ, ಆ ಥರ ಎಲ್ಲ ಏನೂ ಮಾಡಬೇಡ. ಹಾಗೆ ನಾನು ಮಾಡಬಾರ್ದು ಅಂದರೆ ನೀನು ಒಂದು ಹೆಲ್ಪ್ ಮಾಡಬೇಕು. ಏನು ಹೆಲ್ಪು? ಇವಾಗಲೇ 2 ಲಕ್ಷ ತಗೊಂಬಂದು ನನ್ನ ಬಿಡಿಸ್ಕೊಂಡು ಹೋಗ್ಬಿಡು. ಏನು 2 ಲಕ್ಷನಾ? ಏನು ಆಟ ಆಡ್ತಿದ್ಯಾ? ಅಷ್ಟೆಲ್ಲ ತರಕ್ಕಾಗಲ್ಲ. ಸರಿ, ಆಗಿದ್ರೆ ನನ್ನ ಜೊತೆ ಕಂಪನಿ ಅನ್ಸಕ್ಕೆ ರೆಡಿ ಆಗಿರು. ಏಯ್ ನೋಡು, ನಾನು ಅರೇಂಜ್ ಮಾಡ್ತೀನಿ, ನನ್ನ ಹೆಸರಲ್ಲಿ ಹೇಳಕ್ ಹೋಗ್ಬೇಡ. ಹಾಗ್ ಬಾ ದಾರಿಗೆ. ಶ್ರೇಷ್ಠ ಅಲ್ಲ ಶ್ರೇಷ್ಠ, ಇವಳು ಕ್ಲಾಸ್ಗೆ ಹೋಗು ಅಂತ ಹೇಳಿದ್ರು ತಾನೆ, ನೀನ್ ಏನು ಕರ್ಕೊಂಡು ಬಂದೆ? ಅಂಥದ್ದು ಏನು ಇಂಪಾರ್ಟೆಂಟ್ ಕೆಲಸ? ತನ್ವಿನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ. ಅದೇ ಕೊಡೋ ನನ್ಗಿರೋ ಇಂಪಾರ್ಟೆಂಟ್ ಕೆಲಸ. ಹೊರಗಡೆನಾ? ಯಾಕೆ? ಇದೇನ್ ತಾಂಡವ್ ಹೀಗೆ ಕೇಳ್ತಿದ್ಯಾ? ಪಾಪ ಅವಳು ನಿನ್ನೆಯಿಂದ ಸಸ್ಪೆನ್ಷನ್ ಅಂತ ತುಂಬಾ ಸ್ಟ್ರೆಸ್ ಫೀಲ್ ಆಗ್ತಿರ್ತಾಳೆ. ಅವಳಿಗೊಂಚೂರು ಹೊರಗಡೆ ಕರ್ಕೊಂಡೋದ್ರೆ ಅವಳು ಫೀಲ್ ಆಗ್ತಾಳೆ. ಪಾಪ ಕಣೋ ಅವಳು. ಶ್ರೇಷ್ಠ, ಈ ಮಾತು ನೀನ್ ಹೇಳ್ತಿದ್ಯಾ? ಖಂಡಿತ ನಾನೇ ಹೇಳ್ತಾ ಇದ್ದೀನಿ. ತನ್ವಿ ಬಾ. ಪರವಾಗಿಲ್ಲ ಪಾಪ, ನಾನು ಕ್ಲಾಸ್ ಅಟೆಂಡ್ ಮಾಡ್ತೀನಿ. ಪುಟ್ಟ, ಏನು ಬೇಡ, ಇವತ್ತು ನೀನ್ ಕ್ಲಾಸ್ಗೆ ಹೋಗೋದು ಬೇಡ. ನಾನು ನೀನು ಎಲ್ಲ ಹೊರಗಡೆ ಹೋಗೋಣ. ನಾವೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಎಷ್ಟು ಟೈಮ್ ಆಯ್ತಲ್ವಾ? ಪಪ್ಪ ಅದು... ಪುಟ್ಟ ಪ್ಲೀಸ್ ಪುಟ್ಟ. ಸರಿ ಪಪ್ಪ, ಆಯ್ತು. ಬಾ ತನ್ವಿ. ಮೇಡಮ್ ನಿಮ್ಗೆ ಹೇಳು ಮೀನಾಕ್ಷಿ.
ನೀನು ಏನೋ ಹೇಳೋದಕ್ಕೆ ಬಂದಿದ್ಯಾ ಅಂತ ನನಗೆ ಗೊತ್ತು. ಹೇಳು ಹೇಳು. ಅಣ್ಣ, ಆದಿ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಮತ್ತೆ ಆ ಚಾಲೆಂಜ್ ವಿಷಯ ಎಲ್ಲ ಹೇಳಕ್ ಬರಬೇಡಮ್ಮ. ನೆನ್ನೆಯಿಂದ ಕೇಳಿ ಕೇಳಿ ಸಾಕಾಗೋಗಿದೆ. ಆ ವಿಷಯ ಅಲ್ಲ ಅಣ್ಣ, ಬೇರೆ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ. ಬೇರೆ ವಿಷಯನ? ಏನು ಮಧು? ಅದೇ ಅಣ್ಣ, ಆದಿ ಮದುವೆ ಬಗ್ಗೆ. ಏನು? ಅದೇ ಅಣ್ಣ, ಆದಿಗೆ ಆದಷ್ಟು ಬೇಗ ಮದುವೆ ಮಾಡಬೇಕು. ಇಲ್ಲಾಂದ್ರೆ ಅವ್ನ್ ಚಾರಿಟಿ ಬಿಸ್ನೆಸ್ ಮೀಟ್ ಅಂತ ಹಾಗೆ ಕಳೆದು ಹೋಗ್ಬಿಡ್ತಾನೆ. ಅದು ಸಾಲದು ಅಂತ ಬೇಡ್ತಿರೋ ಚಾಲೆಂಜ್ ಎಲ್ಲ ಮಾಡ್ತಾನೆ. ನಮ್ ಕೈ ಮೀರಿ ಹೋಗ್ಬಿಡ್ತಾನೆ ಅಣ್ಣ. ಮನೆಯವ್ರಿಗೆ ಸುಳ್ಳು ಹೇಳಿ ಏನೇನು ಮಾಡ್ತಿದ್ದಾನೆ ಅಂದ್ರೆ ನಾವು ಜಾಗ್ರತೆಯಿಂದ ಇರ್ಬೇಕಲ್ವಾ. ಅವನಿಗೆ ಅವನದೇ ಆದ ಜೀವನನ ಕಟ್ಕೊಡ್ಬೇಕಣ್ಣ. ಅದನ್ನ ಕಡೆಗಣಿಸೋಕ್ಕಾಗಲ್ಲ. ಯಾರಮ್ಮ ಕಡೆಗಣಿಸ್ತಾ ಇದ್ದಾರೆ? ನಾನು ಎಷ್ಟು ಸತಿ ಹೇಳಿಲ್ಲ ಮದುವೆ ಆಗು ಅಂತ? ನನ್ನ ಮಾತನ್ನು ಅವ್ನು ಕೇಳಲೇ ಇಲ್ಲ. ಹಳೆಯ ನೆನಪುಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮದುವೆ ಅಂತ ಅಂದ್ರೆ ಹಾಗೆ ಹೀಗೆ ಅಂತ ನನಗೆ ಪಾಠ ಮಾಡೋದಕ್ಕೆ ಬರ್ತಾನಮ್ಮ. ಅವನನ್ನ ಯಾವ ವಿಷಯದಲ್ಲಿ ಬೇಕಾದರೂ ಕನ್ವಿನ್ಸ್ ಮಾಡ್ಬೋದು, ಆದರೆ ಈ ವಿಷಯದಲ್ಲಿ ಕಷ್ಟ ಇದೆ. ಕಷ್ಟ ಆದ್ರೂ ಪರವಾಗಿಲ್ಲ ಅಣ್ಣ, ಮಾಡ್ಲೇಬೇಕಲ್ವಾ. ಈ ವಿಷಯದಲ್ಲಿ ಅವನ್ ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ಒತ್ತಾಯ ಮಾಡಾದ್ರೂ ಮಾಡ್ಲೇಬೇಕು. ನೋಡಮ್ಮ, ಅವನಿಗೆ ಮದುವೆ ಮಾಡೋದಕ್ಕೆ ಯಾವ ಸಮಸ್ಯೆನೂ ಇಲ್ಲ. ಅವನು ರೆಡಿ ಅಂದ್ರೆ ಇವಾಗಲೇ ಶುರು ಮಾಡೋಣ, ಹುಡುಗಿ ಹುಡ್ಕೋದಕ್ಕೆ ಶುರು ಮಾಡು. ನಿನಗೆ ಯಾರಾದ್ರೂ ತಲೆಯಲ್ಲಿ ಇದಾರಮ್ಮ? ಇಲ್ಲ ಅಣ್ಣ, ಯಾರು ಇಲ್ಲ. ನಾನು ಇವತ್ತಿನಲೇ ಹುಡ್ಕೋಕ್ ಶುರು ಮಾಡ್ತೀನಿ. ನಾವು ಯಾವುದೇ ಹುಡುಗಿನ ಹುಡುಕಿದ್ರು ಅವನಿಗೆ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ ಇದೆಯಮ್ಮ. ನೋಡೋಣ ಏನಾಗುತ್ತೆ ಅಂತ. ಅವನನ್ನು ಮದುವೆ ಆಗೋ ಹುಡುಗಿ ಎಲ್ಲಿದ್ದಾಳೋ, ಏನು ಮಾಡ್ತಿದ್ದಾಳೋ ಆ ದೇವರೇ ಬಲ್ಲ. ಒಳಗ್ ಬರ್ಬೋದಾ? ಅರೆ ಅದೇ ಇದೇನಪ್ಪ, ಒಳಗಡೆ ಬರ್ಬೋದಂತ ಪರ್ಮಿಷನ್ ಕೇಳ್ತಾ ಇದೀಯಾ? ಬಾ 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 ಬಾ. ಹಲೋ ಗೆಳತಿ. ಭಾಗ್ಯ, ನನ್ ಫ್ರೆಂಡ್ ಬಂದಿದ್ದಾನೆ, ಅವನಿಗೂ ಕಾಫಿ ತಗೊಂಬ. ಅಯ್ಯೋ ಬೇಡ ಬೇಡ, ಬರ್ತಾ ರಸ್ತೆಯಲ್ಲಿ ಎಳ್ನೀರು ಕುಡ್ಕೊಂಡ್ ಬಂದೆ. ಭಾಗ್ಯ ಬನ್ನಿ, ನಿಮ್ಗೇನೋ ಕೊಡೋದಿದೆ. ಭಾಗ್ಯ, ದುಡ್ಡು ಸಿಕ್ಕಿದೆ. ಸ್ಟೇಷನಿಂದ CI ಅವರು ಫೋನ್ ಮಾಡಿದ್ರು. ಅದೇ ಕಳ್ಳ ಸಿಕ್ಕಿದ್ನಾ? ಅವತ್ತೇ ಹೇಳಿದ್ರಲ್ಲ ಯಾರೋ ಆನಂದ್ ಅಂತ, ಅವನ್ ಕತ್ತಿದ್ನಂತೆ. ಅವ್ರ ಸ್ಟೈಲಲ್ಲಿ ವಿಚಾರಿಸಿದ್ದಾರೆ, ಅವಾಗೆಲ್ಲ ಬಾಯ್ಬಿಟ್ಟಿದ್ದಾನೆ. ನನಗೆ ಗೊತ್ತು ಭಾಗ್ಯ, ನಿಮಗೆ ಅಷ್ಟೆಲ್ಲ ಪ್ರಾಬ್ಲಮ್ ಕೊಟ್ಟಿರೋ ದುಡ್ಡು ಮತ್ತೆ ಮನೆಗೆ ಬಂತ ಅಂತ ನೋಡ್ತಾ ಇದ್ದೀರಾ. ಇದನ್ನ ಹೇಗೆ ತಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಡೋಂಟ್ ವರಿ, ನಾನು ಇದನ್ನ ತಗೊಳ್ಳೋಕ್ಕೆ ಅಲ್ಲ, ನಾನೇ ತಗೋತೀನಿ. ಇದರಿಂದ ಇನ್ನೂ ಪ್ರಾಬ್ಲಮ್ ಆಗೋದು ಬೇಡ. ಈಗಾಗಲೇ ಸಾಕಷ್ಟು ಸಮಸ್ಯೆಗಳಾಗಿದೆ. ಮೊದಲನೇ ದಿನಾನೇ ನಾನು ಈ ದುಡ್ಡನ್ನ ತಗೊಂಡಿದ್ರೆ ಈ ಸಮಸ್ಯೆ ಎಲ್ಲ ಆಗ್ತಾನೆ ಇರಲಿಲ್ಲ. 7 ದಿನ ನೀವು ಕಷ್ಟಪಡೋ ಥರ ಆಯ್ತು. ನಾನು ದುಡ್ಡು ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲ ಒದ್ದಾಡೋ ಥರ ಆಯ್ತು. ಅದಕ್ಕೆ ಇದನ್ನೆಲ್ಲ ಇಲ್ಲಿಗೆ ಮುಗಿಸೋಣ. ನಾನೇ ದುಡ್ಡು ತಗೋತೀನಿ.